ಫ್ರೆಂಡ್ಸ್, ಇವತ್ತು ಮಟನ್ ಕೀಮಾ ಬಾಲ್ಸ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಅರ್ಧ kg ಅಷ್ಟು ಮಟನ್ ಕೀಮಾ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳ್ಕೊಂಡು ಮತ್ತು ನೀರೆಲ್ಲ ಇರುತ್ತಲ್ವ, ಅದು ಹೋಗಲಿಕ್ಕೆ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಈಗ ಅದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಆಲ್ರೆಡಿ ಅದು ಸ್ವಲ್ಪ ನುಣ್ಣಗೆ ಇದೆ, ಬಟ್ ಇನ್ನೂ ಸ್ಟಿಲ್ ಸ್ವಲ್ಪ ನುಣ್ಣಗಾದರೆ ಚೆನ್ನಾಗಿ ಬರುತ್ತೆ ಕೀಮಾ ಬಾಲ್ಸ್ಗಳು ಅಂತ ಹೇಳಿ ಆ ಉದ್ದೇಶಕ್ಕೆ ಸ್ವಲ್ಪ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು 2 ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಖಾರ ಕೂಡ ಹಾಕ್ಕೋಬೋದು. 2 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕಿದ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತಿ ಕೂಡ ಒಳ್ಳೆಯದಲ್ವ ಅರಿಶಿನ. ಹಾಗಾಗಿ ಆದಷ್ಟು ಎಲ್ಲ ಊಟದಲ್ಲಿ ಬಳಸಬಹುದು ಅದನ್ನು. ಮತ್ತು ಸ್ವಲ್ಪ ಕೊರಿಯಾಂಡರ್, ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ಆಗುವಷ್ಟು ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಮಾಡಿಕೊಟ್ಮೇಲೆ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇದೆ. ಕೈಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಚ್ಕೊಂಡು ಇದನ್ನು ಉಂಡೆಗಳನ್ನಾಗಿ ಮಾಡ್ಕೋಬೋದು. ಉಂಡೆಗಳ ಸೈಜ್ ಡಿಪೆಂಡ್ಸ್, ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ರೀತಿ ಮಾಡ್ಕೋಬೋದು. ಮತ್ತು ಡಿಫ್ರೆಂಟ್ ಶೇಪಲ್ಲಿ ಕೂಡ ಇದನ್ನು ಮಾಡ್ಕೋತಾರೆ. ಆಗ ಕೀಮಾ ಬಾಲ್ಸ್ ಬದಲು ಮಟನ್ ಚಕ್ಕಿ ಕೂಡ ಅಂತ ಹೇಳ್ತಾರೆ. ಅಂದರೆ ಡಿಪೆಂಡ್ಸ್ ಆನ್ ಶೇಪ್ ಆ್ಯಕ್ಚುಲಿ. ಓಕೆನಾ, ನಾನಿಲ್ಲಿ ರೌಂಡ್ ಮಾಡಿರೋದ್ರಿಂದ ಮಟನ್ ಕೀಮಾ ಬಾಲ್ಸ್ ಕರಿ ಅಂತ ಇದು ಆಗುತ್ತೆ. ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ಈ ಮಟನ್ ಕೀಮಾ ಬಾಲ್ಸ್ನ ಸ್ವಲ್ಪ ಸ್ಮೂತಾಗಿರೋದ್ರಿಂದ ಅದನ್ನು ಒಂದು ಹಾಫ್ ಆನ್ ಅವರ್ ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಫ್ರೀಝರಲ್ಲಿ ಇಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಆಗೋದ್ರಿಂದ ಅದು ಮಸಾಲೆಯಲ್ಲಿ ಹರಡ್ಕೊಳ್ಳಲ್ಲ. ಹಾಗೆ ಬಾಲ್ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ ಕೂಡ ತಿನ್ನಲಿಕ್ಕೆ ಅಂತ. ಈಗ ಮಸಾಲೆ ಮಾಡಲಿಕ್ಕೆ ಏನಂತ ನೋಡೋಣ ಫ್ರೆಂಡ್ಸ್. ಮಸಾಲೆ ಮಾಡಲಿಕ್ಕೆ ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಮಸಾಲೆ ಚಕ್ಕೆ, ಲವಂಗ, ಏಲಕ್ಕಿ, ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಇದೆಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಅದೆಲ್ಲ ತುಂಬ ಜಾಸ್ತಿ ತೊಗೊಳ್ಳೋದು ಬೇಡ, ಮತ್ತು ತೆಂಗಿನಕಾಯಿ ಕೂಡ ತುಂಬ ಜಾಸ್ತಿ ಬೇಡ, ಸ್ವಲ್ಪನೇ ಸಾಕಾಗುತ್ತೆ. ಯಾಕಂದರೆ ಎಷ್ಟು ಕೀಮಾ ಬಾಲ್ಸು ಆಗಿರುತ್ತೆ, ಡಿಪೆಂಡ್ಸ್ ಆನ್ ದಟ್ ನಾವು ಮಸಾಲೆಗಳನ್ನೆಲ್ಲ ಹಾಕ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರ್ ಹಾಕ್ಕೋತಾ ಇದ್ದೀನಿ. ಮತ್ತು ಖಾರದ ಪುಡಿ ಸ್ವಲ್ಪ, ಆಲ್ರೆಡಿ ಆ ಕೀಮಾ ಬಾಲ್ಸಿಗೆ ಹಾಕಿದ್ದೀವಲ್ವ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಹಾಕಿದ್ರೇ ಬೆಟರ್ ಅನಿಸುತ್ತೆ. ಸ್ವಲ್ಪ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು ಸ್ವಲ್ಪನೇ ಉಪ್ಪು ಆಲ್ರೆಡಿ ಆ ಬಾಲ್ಸಿಗೆ ಕೂಡ ಹಾಕಿಟ್ಟಿದ್ದೇವಲ್ಲ, ಇದಕ್ಕೆ ಸ್ವಲ್ಪ ಹಾಕೋಣ ಫ್ರೆಂಡ್ಸ್. ಈ ರೀತಿ ಕಾಣಿಸ್ತಾ ಇದೆ ನೋಡಿ ರುಬ್ಬಿದ್ಮೇಲೆ. ಈಗ ಅದನ್ನು ಒಗ್ಗರಣೆ ಹಾಕಲಿಕ್ಕಾಗಿ ಪಾನಲ್ಲಿ ಒಂದು 3 ಸ್ಪೂನ್ ಆಗೋವಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಅದನ್ನು ಬೇಸ್ಗೆಲ್ಲ ಕಂಪ್ಲೀಟ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಮಸಾಲೆ ಏನಾಗ್ಬಿಡುತ್ತೆ, ತಳಕ್ಕೆ ಹತ್ಬಿಡುತ್ತಲ್ವ, ಅದೊಂಥರ ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ, ತುಂಬ ಜಾಸ್ತಿ ಬೇಡ, ಒಂದು ಅರ್ಧ ಹೋಳಿಗಿಂತನೂ ಕಡಿಮೆನೇ ಹಾಕಿರೋದು, ಅಷ್ಟು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದು ಸಾಫ್ಟ್ ಆಗಿ ಬೆಂದ ಮೇಲೆ ಬೇರೆ ಮಸಾಲೆ ಏನು ನಾವು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬೋದು. ಈರುಳ್ಳಿಗೆ ಬೇಯ್ಕೊಳ್ತಾ ಇದೆ, ಸ್ವಲ್ಪ ಸ್ಮೂತ್ ಆಗಲಿ. ಸ್ಮೂತ್ ಆಗ್ತಾಯಿದೆ ಫ್ರೆಂಡ್, ಈರುಳ್ಳಿ ಎಲ್ಲ ಬೇಯ್ಕೊಂಡು. ಈಗ ಮಸಾಲೆ ಏನು ರುಬ್ಕೊಂಡಿದ್ವಲ್ವ ಆ ಮಸಾಲೆನ ಇದಕ್ಕೆ ಬಗ್ಗಿಸ್ಕೊಂಡು ಸ್ವಲ್ಪ ಇದಕ್ಕೆ ಅರಿಶಿನ ಆಲ್ರೆಡಿ ಹಾಕಿದ್ದೇವೆ ರುಬ್ಬೇಕಾದ್ರೆ ಕೀಮಾ ಬಾಲ್ಸ್ಗೆಲ್ಲ, ಬಟ್ ಇಲ್ಲಿ ಸ್ವಲ್ಪ ಹಾಕೋಣ. ಆಮೇಲೆ ಸ್ವಲ್ಪ ಬಾಡಿಸ್ಕೋಬೇಕು, ಯಾಕಂದರೆ ನೋಡಿ ತಳಕ್ಕೆ ಹತ್ಬಿಡತ್ತೆ ಇಲ್ಲ ಅಂದರೆ, ಯಾಕಂದರೆ ಮಸಾಲೆ ಅಲ್ವಾ ಸ್ವಲ್ಪ ಗಟ್ಟಿ ಪದಾರ್ಥ ಇದು, ಹಾಗಾಗಿ ಸ್ವಲ್ಪ ಬಾಡಿಸ್ಕೋತಾನೆ ಇರಬೇಕು. ಮತ್ತು ನೀರು ಬೇಕಾದರೆ ನಾವು ಏನು ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೀವಲ್ಲ ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಅದನ್ನು ಕವರ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೋದು. ನೋಡಿ ಈಗ ಹಾಕ್ಕೊಂಡಿದ್ದೀನಿ ಆ ನೀರನ್ನ. ಹಾಗಾಗಿ ಅದು ಸ್ವಲ್ಪ ಗ್ರೇವಿ ಥರ ಆಗ್ತಾಯಿದೆ. ಅದು ಸ್ವಲ್ಪ ಗ್ರೇವಿ ನೀಟಾಗಿ ಚೆನ್ನಾಗಿ ಬಾಯ್ಲ್ ಆದಮೇಲೆ, ಅಂದರೆ ಸ್ವಲ್ಪ ಹಸಿ ಸ್ಮೆಲ್ ಅಂತ ಹೇಳ್ತೀವಿ, ಆ ಹಸಿ ಸ್ಮೆಲ್ ಹೋಗಾದಮೇಲೆ ನಾವು ಕೀಮಾ ಏನು ಬಾಲ್ಸ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಟಿದ್ವಲ್ಲ ಆ ಫ್ರೀಝರಿಂದ ತೆಗೆದುಬಿಟ್ಟು ಕೆಳಗಡೆ ಇಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳೇಬೇಕು ಅದು ತೆಗಿಬೇಕಾದ್ರೆ, ಇಲ್ಲಾಂದರೆ ಕೈಗೆಲ್ಲ ಮೆತ್ಕೊಳ್ಳುತ್ತಲ್ವ, ಹಾಗಾಗಿ ಸ್ವಲ್ಪ ಕೈಗೆ ಕುಕ್ಕಿಂಗ್ ಆಯಿಲ್ ಹಚ್ಕೊಂಡು ಒಂದೊಂದಾಗಿ ನಾವು ಮಾಡಿರೋಂಥ ಗ್ರೇವಿ ಒಳಗೆ ಹಾಕ್ತಾಯಿದ್ದೀನಿ ಫ್ರೆಂಡ್. ಹಾಕುವಾಗ ಕೂಡ ತುಂಬ ದಡ ಅಂತ ಎಲ್ಲ ಒಟ್ಟಿಗೆ ಹಾಕಬಾರ್ದು. ಒಂದೊಂದೇ ಕೀಮಾ ಬಾಲ್ಸ್ ತೊಗೊಂಡು ಹಾಕಬೇಕು. ಮತ್ತು ಒಂದರಿಂದ ಇನ್ನೊಂದು ಕೀಮಾ ಬಾಲ್ಸ್ಗೆ ಸ್ವಲ್ಪ ಸ್ಪೇಸ್ ಬಿಟ್ಟು ಹಾಕಿದ್ರೇ ಬೆಟರ್. ಅದರ್ವೈಸ್ ಏನಾಗ್ಬಿಡುತ್ತೆ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತಲ್ವ, ಆ ಗ್ರೇವಿ ಜೊತೆ ಅದು ಕೂಡ ಹರಡ್ಕೊಂಡ್ಬಿಡತ್ತೆ. ನೋಡ್ತಾ ಇದ್ರಲ್ಲ, ಈ ಥರ ಹಾಕ್ಕೊಂಡಿದ್ದೀನಿ.
ಚೆನ್ನಾಗಿ ಬಾಯ್ಲ್ ಆಗಬೇಕಾದ್ರೆ ತುಂಬ ಉರಿಯಲ್ಲಿ ಇಡಬಾರ್ದು ಫ್ರೆಂಡ್ಸ್, ಸ್ವಲ್ಪ ಸಿಮ್ಮಲ್ಲಿಟ್ಟರೆ ಬೆಟರು. ಸಿಮ್ಮಲ್ಲಿಟ್ಟರೆ ಅದು ಅಷ್ಟು ಹರಡ್ಕೊಳ್ಳೋದಿಲ್ಲ, ಹಾಗಾಗಿ ಚೆನ್ನಾಗಿ ಅನಿಸುತ್ತೆ. ನೋಡಿ ಸ್ವಲ್ಪ ಬಾಯ್ಲ್ ಆಗ್ತಾಯಿದೆ. ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ, ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ. ಈಗ ಸ್ವಲ್ಪ ಹಾಕಿ ಒಂದು 5 ನಿಮಿಷ ಆದಮೇಲೆ ಸಿಮ್ಮಲ್ಲಿ ಇಟ್ಟಿರ್ತೀವಲ್ವ, ಸ್ವಲ್ಪ ಹಂಗೆ ನಿಧಾನಕ್ಕೆ ಬಾಡಿಸ್ಕೋಬೇಕು. ಯಾಕಂದರೆ ಹಸಿ ಇರುತ್ತಲ್ವ ಉಂಡೆಗಳು, ಕೀಮಾ ಬಾಲ್ಸು ಅದೆಲ್ಲ ಹರಡ್ಕೊಂಡ್ಬಿಡುತ್ತಿಲ್ಲ ಅಂದರೆ ನಾವು ನಿಧಾನಕ್ಕೆ ಬಾಡಿಸ್ಕೊಳ್ಳೋದ್ರಿಂದ ಆ ಉಂಡೆಗಳು ಹಾಗೆ ಬಾಲ್ಸ್ ಥರನೇ ಇರುತ್ತೆ. ಈಗ ಕುಕ್ಕರ್ ಲಿಡ್ನ ಮುಚ್ಚಿಬಿಡೋಣ ಫ್ರೆಂಡ್. ಕುಕ್ಕರ್ ಲಿಡ್ನ ಮುಚ್ಚಿ 1 ವಿಷಲ್ ತೊಗೊಂಡ್ರೆ ಸಾಕು. ಸೊ 1 ವಿಷಲ್ನ ನಾನು ಹಾಕ್ಲಿಕ್ಕೆ ಬಿಡ್ತಾಯಿದ್ದೀನಿ. ವಿಷಲ್ ಬರ್ತಾ ಇದೆ. ಸೊ 1 ವಿಷಲ್ ಸಾಕಾಗುತ್ತೆ, 2 ಆದರೆ ಅದು ಫುಲ್ಲು ಹರಡ್ಕೊಂಬಿಡುತ್ತೆ ಇದರಲ್ಲೆಲ್ಲ. ಹಾಗಾಗಿ 1 ವಿಷಲ್. ಸೊ ಪ್ರೆಷರ್ ಇಳಿದ್ಮೇಲೆ ನಾನು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ, ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್, ಇದು ನೋಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಫ್ರೆಂಡ್ಸ್, ಈಗ ಕೀಮಾ ಬಾಲ್ಸ್ ರೆಡಿ ಟು ಸರ್ವ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್.